ಒಂದು ಹಾಯ್ ಮಾಡಿ ಹಂಗೆ. ಸೂರ್ಯ ಒಬ್ನೇ, ಚಂದ್ರ ಒಬ್ನೇ. ಹಾಯ್ ಮಾಡಿ ಅಂಕಲ್, ಹಾಯ್ ಅನ್ನೆ. ಹಲೋ ಗೈಸ್, ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಬಾರೋ ಅಪರೂಪದ ಮುಳ್ಳಂದಿ ಬಾಬಾ. ಎಸ್, ತಮ್ನೈಲಲ್ಲೇ ನೋಡಿದ್ದೀರ. ಇವತ್ತು ಲಾಸ್ಟ್ ವ್ಲಾಗಲ್ಲಿ ನಾನೊಂದು ಹೆಲ್ಮೆಟ್ ಬೈ ಮಾಡಿದೆ. ಆ ಹೆಲ್ಮೆಟ್ನ ಟೆಸ್ಟ್ ಮಾಡೋಣ ಅಂತೇಳಿ ಇವತ್ತು ಹೋಗ್ತಾಯಿದ್ದೀನಿ. ಯಾವ ಹೆಲ್ಮೆಟ್ನ ಬೈ ಮಾಡಿದೆ ಅಂತ ಲಾಸ್ಟ್ ವೀಡಿಯೋದಲ್ಲೇ ನೋಡಿದ್ದೀರ ನೀವು. ಸಪೋಸ್ ನೋಡಿಲ್ಲ ಅಂತ ಹೇಳಿದ್ರೆ ಇಲ್ಲಿ ಐ ಕಾರ್ಡ್ಸಲ್ಲಿ ಹಾಕಿದ್ದೀನಿ, ಹೋಗ್ಬಿಟ್ಟು ನೋಡ್ಕೊಂಬನ್ನಿ. ಆ್ಯಂಡ್ ಇನ್ನೊಂದು ಹೇಳಬೇಕು, ಮಾತಾಡೋದಕ್ಕೆ ಸಿಕ್ಕಾಪಟ್ಟೆ ಕಷ್ಟ ಆಗ್ತಿದೆ. ಬಿಕಾಸ್ ಹೆಲ್ಮೆಟು ಸ್ವಲ್ಪ ಫಿಟ್ಟಾಗಿ ಕೂತಿದೆ. ನನ್ನ ಚಿಕ್ಸ್ ಏನಿದೆ ಕೆನ್ನೆ, ಆ ಕೆನ್ನೆನ ಹಂಗೆ ಕಚ್ಕೊಂಡ್ಬಿಟ್ಟಿದೆ ಗೈಸ್. ಸೊ ಮಾತಾಡೋದಕ್ಕೆ ಅಷ್ಟೊಂದು ಆಗ್ತಾಯಿಲ್ಲ. ಸಿ ಆ್ಯಂಡ್ ಯಾಂಗಲ್ ಹೇಗಿದೆ ಅಂತೇಳಿ ಕಮೆಂಟ್ ಮಾಡಿ. ನಾನು ಕಂಪೇರ್ ಟು ಮೈ ಓಲ್ಡ್ ಹೆಲ್ಮೆಟ್, ಈ ಹೆಲ್ಮೆಟ್ದು ಕ್ಯಾಮ್ರಾ ಮೌಂಟ್ ಸ್ವಲ್ಪ ಕೆಳಗಿದೆ. ಸೊ ಹಂಗಾಗಿ ಡಿಫ್ರೆಂಟ್ ಆ್ಯಂಗಲಲ್ಲಿ ನಾನು ಶೂಟ್ ಮಾಡ್ತಾ ಇದ್ದೀನಿ. ಗೊತ್ತಿಲ್ಲ ಎಷ್ಟು ಕ್ಯಾಪ್ಚರ್ ಆಗ್ತಿದೆ ಅಂತೇಳಿ, ಬಿಕಾಸ್ ಇದರಲ್ಲಿ ಕಾಣಲ್ಲ. ನಾವು ನೋಡೋದಕ್ಕೆ ಹೆಲ್ಮೆಟ್ ತೆಗೆದುಬಿಟ್ಟೆ ನೋಡಬೇಕು. ಸೊ ನನ್ನ ಹಳೆ ಹೆಲ್ಮೆಟಲ್ಲಿ ನಾನು ಹಾಗೆ ನೋಡ್ತಾ ಇದ್ದೆ. ತುಂಬ ಚೇಂಜಸ್ ಮಾಡ್ಕೋಬೇಕು. ಸೊ ಹಂಗಾಗಿ ಒಂದು ಟೆಸ್ಟ್ ಡ್ರೈವ್ ಮಾಡೋಣ ಅಂತ ಹೆಲ್ಮೆಟ್ದು ಮತ್ತು ಕ್ಯಾಮ್ರಾದು. ಗೈಸ್, ಐ ಡೋಂಟ್ ನೋ ಯಾವ ಲೆವೆಲಿಗೆ ವಾಯ್ಸ್ ಆಡಿಬಲ್ ಆಗ್ತಾಯಿದೆ ಆ್ಯಂಡ್ ಕ್ಲಾರಿಟಿ ಇದೆ ಅಂತ. ಮಾತಾಡೋದಕ್ಕೆ ಸಿಕ್ಕಾಪಟ್ಟೆ ಕಷ್ಟ ಆಗ್ತಾಯಿದೆ. ನನ್ನ ಆ ಚಿಕ್ಸ್ ಏನಿದೆ ಕೆನ್ನೆನ ಹಂಗೆ ಕಚ್ಕೊಂಡ್ಬಿಟ್ಟಿದೆ. ಮೇ ಬಿ ಇನ್ನೂ ಟೈಮ್ ತೊಗೊಳುತ್ತೆ ಅಂತ ಕಾಣುತ್ತೆ ಇದು ಅಡ್ಜಸ್ಟ್ ಆಗೋದಕ್ಕೆ. ಆ್ಯಂಗಲ್ಸ್ ಕೂಡ ಡಿಫ್ರೆಂಟಾಗಿ ಟೆಸ್ಟ್ ಮಾಡ್ತಾಯಿದ್ದೀನಿ. ಐ ಹೋಪ್ ಈ ಆ್ಯಂಗಲ್ ಬೆಸ್ಟ್ ಅಂತ ಅಂದ್ಕೊತೀನಿ. ಹೇಗೂ ಟೆಸ್ಟ್ ಮಾಡಬೇಕಾಗಿತ್ತು ಹೆಲ್ಮೆಟ್ನ. ಸೊ ಹಂಗೆ ಒಂದು ರೈಡ್ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದೆ. ಉಕ್ಕಡ ಗಾತ್ರಲ್ಲಿ ಬಂದ್ಬಿಟ್ಟು 35 ಕಿಲೋಮೀಟರ್ ಇದೆ ದಾವಣಗೆರೆ ಸಿಟಿಯಿಂದ. ಇಲ್ಲೇ ಸೀದಾ ಒಳಗಡೆ ಹೋದರೆ ಇಲ್ಲಿಂದ ಒಂದು 30 ಇದೆ ಹಳೆ ಬಾತಿಯಿಂದ. ನನಗಂತೂ ಇವಾಗ ತುಂಬ ಕಷ್ಟ ಆಗ್ತಿದೆ ಈ ಹೆಲ್ಮೆಟ್ನ ಹಾಕ್ಕೊಂಡು. ಪೇಯ್ನೂ ಅಷ್ಟೇ ಇದೆ. ಹೆಲ್ಮೆಟ್ ವೆಯ್ಟ್ ಬಂದ್ಬಿಟ್ಟು 1.6 kg ಇದೆ. ಸೊ ಸ್ವಲ್ಪ ಪೇಯ್ನೂ ಆಗ್ತಾಯಿದೆ, ಎಸ್ಪೆಷಲಿ ನನ್ನ ಚಿಕ್ಸ್ಗೆ. ಕೆನ್ನೆ ಅಂತೂ ಕಚ್ಕೊಂಡ್ಬಿಟ್ಟಿದೆ ಹಂಗೆ. ಅಣ್ಣ ನನ್ನ ಕೈಯಲ್ಲಿ ಆಯ್ತಾ? ನಾಯ್ಸ್ ಎಷ್ಟಾಗುತ್ತೆ ಅಂತ ಚೆಕ್ ಮಾಡೋಣ. ಈಗ ಹೆಲ್ಮೆಟ್ ವೈಸರ್ ಓಪನ್ ಮಾಡಿದ್ದೀನಿ. ಆ್ಯಂಡ್ ಇನ್ನೊಂದು ದೊಡ್ಡ ಸಮಸ್ಯೆ ಬಂದ್ಬಿಟ್ಟು ಹೆಲ್ಮೆಟಲ್ಲಿ ಮೈಕ್ನ ಫಿಕ್ಸ್ ಮಾಡೋದು ಒಂದೇ. ಸೊ ನಾನು ಯೂಸ್ ಮಾಡೋದು ಸ್ಯಾಮ್ಸಂಗ್ AKG ಮೈಕ್ನ. ಸೊ ಅದು ವಿತ್ ಇಯರ್ಬಡ್ಸ್ ಅಟ್ಯಾಚ್ ಆಗೇ ಬಂದ್ಬಿಡುತ್ತೆ. ಸೊ ಅದು ಫಿಕ್ಸ್ ಮಾಡೋದು ಸ್ವಲ್ಪ ಕಷ್ಟ. ಸೊ ಈಗ ಹೆಂಗೆ ಒಂದು ಜುಗಾಡ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ನನಗಿದು ಓಕೆ ಅನ್ನಿಸ್ತು ಅಂದರೆ ನೆಕ್ಸ್ಟ್ ಎಲ್ಲ ಕಂಟಿನ್ಯೂ ಇದನ್ನೇ ಮಾಡ್ತೀನಿ. ಈ ಹೊಸಪೇಟೆ ಶಿವಮೊಗ್ಗ ಹೈವೇ ಇದೆಯಲ್ಲ, ಒನ್ ಆಫ್ ದಿ ಮೋಸ್ಟ್ ಕಂಜೆಸ್ಟೆಡ್ ಹೈವೇ ಗೈಸ್. ಈ ನಮ್ಮ ಹಳ್ಳಿ ಕಡೆ ಇರ್ತೈತೆ ಇಷ್ಟು ರೋಡ್ಸು. ಸೊ ಆಪೋಸಿಟ್ ಯಾವುದಾನ ವೆಹಿಕಲ್ ಬಂತು ಅಂದರೆ ನೋಡಿ ಅಲ್ಲಿ. ಆ್ಯಂಡ್ ನನ್ನ ಲೆಫ್ಟ್ಗೆ ಒಂದು ಕಂಪ್ನಿ ಕಾಣ್ತಾ ಇದೆ. ಯಾವ ಕಂಪ್ನಿ ಅಂತ ಕಮೆಂಟ್ ಮಾಡಿ ಹಂಗೇನೆ. ನಮ್ಮ ಫುಡ್ ಟೆಕ್ನಾಲಜಿ ಸ್ಟೂಡೆಂಟ್ಸ್ಗಂತೂ ಚೆನ್ನಾಗಿ ಗೊತ್ತಿರುತ್ತೆ ಯಾವ ಕಂಪ್ನಿ ಅಂತ. ಇಲ್ಲ ಏನಂತ ಬಾಯ್ಕ್ ಮಣ್ಣಾಕ ಬೆಲೆನೇ ಇಲ್ಲ ನಮಗೆ. ಇಲ್ಲೇ ಎಲ್ಲೋ ಡೈವರ್ಷನ್ ಸಿಗ್ತಾನೆ ಇಲ್ಲ ಅವಾಗಿಂದ. ಹಾಂ, ಇಲ್ಲಿದೆ. ಅದಕ್ಕಿಂತ ಮುಂಚೆ ಸ್ವಲ್ಪ ಫೀಡ್ ಮಾಡಿಸೋಣ. ಅದೇನೇ ಚಾನಲ್ ವಿನಯ್ಸ್ ಮಿನಿ ಅಂತ. ಹೆಲ್ಮೆಟ್ ಟೆಸ್ಟ್ ಮಾಡಬೇಕಾಗಿತ್ತು. ನೀವು ಹೊಸ ಹೆಲ್ಮೆಟ್ ತೊಗೊಂಡೆ, ಸೊ ಹಂಗಾಗಿ ಹೋಗೋಣ ಅಂತ ಒಂದು. ಅಲ್ಲೇನಾನ ತಿನ್ನೋಣ ನಡಿಯಪ್ಪ ಮುಂದೆ ಅಂದ. ಶಿಲೆಗಳು ಸಂಗೀತವ ಹಾಡಿವೆ. ಜನ್ಮಕ್ಕೆ ಹೋಗೋ. ಹಾಂ, ಮಳೆ ಆಗ್ತಾಯಿದೆ ಬೇಬಿ. ಆ ಕಡೆ ಮಳೆ ಆಗ್ತಾಯಿದೆ. ನಾವು ಹೋಗ್ತಾ ಇರೋದು ಗೈಸ್ ಜಸ್ಟ್ ಫಾರ್ ಫೋಟೋಶೂಟ್ ಓನ್ಲಿ. ಸೊ ಫೋಟೋಶೂಟ್ ಮಾಡಿಸೋಣ ಅಂತ. ಹೊಸ ಶೂಸ್ ಬೇರೆ ಬಂದಿದೆ. ಅಬ್ಬಬ್ಬಬ್ಬ ಲ್ಯಾಟ್ರಿ. ಸೊ ತುಂಬ ದಿನ ಆಯಿತು, ಹಂಗಾಗಿ ಒಂದು DSLR ಎತ್ಕೊಂಡು ಬಂದ್ಬಿಟ್ಟಿದ್ದೀವಿ. ಅದಕ್ಕೊಂದು ಒಳ್ಳೆ ಲೊಕೇಶನ್ ನೋಡಬೇಕು. ನೆಕ್ಸ್ಟು ಟೆಂಪಲ್ ಹೋಗೋ ಪ್ಲ್ಯಾನ್ ಇದೆ. ಹೆಲ್ಮೆಟಲ್ಲಿ ಪ್ಲಸ್ ಏನಪ್ಪ ಅಂದರೆ ಆ ಸನ್ರೂಫು, ಆ ವೈಸರ್ ಏನಿದೆ, ಸನ್ ಪ್ರೊಟೆಕ್ಷನ್ನು ಸಖತ್ ಎಫೆಕ್ಟಿವ್ ಆಗಿದೆ. ಅದು ಖುಷಿಯಾಗುತ್ತೆ ಅದನ್ನ ಹಾಕ್ಕೊಂಡು ಓಡಿಸೋದಕ್ಕೆ ಬೈಕ್ನ. ಬಿಡ್ತು ಎಲ್ಲ ಫ್ಯೂಚರು ಪ್ರಾಕ್ಟಿಕಲಿ ನೋಡ್ದಂಗೆ ಆಗುತ್ತೆ, ಸುಮ್ಮನೆ ಕೇಳೋದಲ್ಲ. ಸೊ ಒಂದಂತೂ ಗೊತ್ತಾಯಿತು, ಸ್ವೆಟ್ ರೆಸಿಸ್ಟೆಂಟ್.
ಸೊ ತುಂಬ ಸ್ವೆಟ್ ಆಗಿದ್ದೀನಿ, ಬಟ್ ಆ ಫೀಲೇ ಆಗ್ತಿಲ್ಲ ನನಗೆ. ಹೌದು ಸ್ಕಿನ್ನಲ್ಲಿದೆ, ಬಟ್ ಹೇಗೆ ನಾ ಹೆಲ್ಮೆಟ್ಗೆ ಅಂಟ್ತಾ ಇಲ್ಲ ಇನ್ ದ ಸೆನ್ಸ್ ಅಬ್ಸರ್ವ್ ಮಾಡ್ಕೊಂಡಿದ್ದೆ ಕಂಪ್ಲೀಟು. ಬೇಡ, ವೈಸರ್ ಕ್ಲೋಸ್ ಮಾಡ್ಕೊಳೋದು ಬೇಡ. ಸ್ವಲ್ಪ ನನಗೆ ಮೈಕ್ ಟೆಸ್ಟ್ ಮಾಡೋಣ. ಇವಾಗ ಗೊತ್ತಾಗುತ್ತೆ ಗಾಡಿ ಒಂದು 70 ಗಾಳಿ ಸಿಕ್ಕಾಪಟ್ಟೆ ಇದೆ, ವಾಯ್ಸ್ ಯಾವ ಲೆವೆಲಿಗೆ ಗಾಡಿ ಬಾಲ್ ಆಗುತ್ತೆ ಅಂತ. ಓಹೋ ಜೋರಾಯಿತು ಗೈಸ್. ಈ ನದಿಗೂ ನನಗೂ ಅವಿನಾಭಾವ ಸಂಬಂಧ. ನೀವು ಲಾಸ್ಟ್ ಎಪಿಸೋಡ್ಸಲ್ಲೇ ನೋಡ್ಬೋದು. ಮತ್ತು ಏನಿಲ್ಲ ಅಂದರೂ ಹೋಗಿದ್ದ ಕಡೆ ಎಲ್ಲ ಇದೇ ನದಿ. ಬಟ್ ಇದಿನ್ನೂ ಬಿಗಿನಿಂಗ್ ಅಷ್ಟೇ. ಇನ್ನೂ ಮಳೆ ಚೆನ್ನಾಗಾದರೆ ಫುಲ್ ಕಂಪ್ಲೀಟ್ ತುಂಬೋಗ್ಬಿಡುತ್ತೆ ಇದು. ಕ್ಲೈಮೇಟಲ್ಲಿ ವೆಂಟಿಲೇಷನ್ ಕೂಡ ಚೆನ್ನಾಗಿದೆ, ಅಂದರೆ 4 ಕಡೆ ಇದೆ ವೆಂಟಿಲೇಷನ್ನು. ಇಲ್ಲಿ ಕೆಳಗಡೆ ಚಿಕ್ಸ್ಗೆ ಮತ್ತು ಟಾಪಲ್ಲಿ ಹೆಡ್ಗೆ, ಆಮೇಲೆ ಒಂದು ಬ್ಯಾಕ್ ಸೈಡು ಇದೆ ಟೆಂಪಲ್. ಅಲ್ಲಿದೆ ನೋಡು ಟೆಂಪಲ್, ಅದೇನಾ. ಜನ ಸಿಕ್ಕಾಪಟ್ಟೆ ಇದೆ. ಹೆಂಗೆ ಹೋಗೋಣ? ಬೈಕ್ ಇಲ್ಲೇ ಲಾಸ್ಟ, ಒಳಗಡೆ ಅದು ಸ್ಕೂಟಿ ಇದೆಯಲ್ಲ. ಅಲ್ಲ ಇದು ಒಳಗೆ ಎಲ್ಲ ಬಿಸ್ನೆಸ್ ನೋಡ್ತಾವೆ ಗೈಸ್. ಬೈಕ್ ಹೋಗುತ್ತೆ ಆ್ಯಕ್ಚುಲಿ, ಅವನು ಹೋಗಲ್ಲ ಅಂತಿದ್ದಾನೆ. ಅಕ್ಕ ನಾವು ದೇವಸ್ಥಾನಕ್ಕೆ ಹೋಗಲ್ಲ ಅಕ್ಕ, ದೇವಸ್ಥಾನಕ್ಕೆ ಹೋಗಲ್ಲ ಬಿಡಿ, ಹೋಗಲ್ಲ. ಇಲ್ಲ ಗೊತ್ತಾಯ್ತು, ದೇವಸ್ಥಾನಕ್ಕೆ ನಾನ್ ವೆಜ್ ತಿಂದಿದ್ದೀವಿ, ಹೋಗಂಗಿಲ್ಲ. ನಿಮ್ ಪಾದ ಜೆರಾಕ್ಸ್ ಮಾಡ್ಕೊಟ್ಬಿಡಿ, ಎಲ್ಲ ಕಡೆ ಅಂಟಿಸ್ಬಿಡ್ತೀವಿ. ಔಟ್ ಸೈಡ್ ತಿಂತೀವಕ್ಕ, ಸಂಡೇ ಏನು ಮಾಡೋದಕ್ಕಾಗುತ್ತೆ. ಸೊ ಟೆಂಪಲ್ಗೇನು ಹೋಗ್ತಾ ಇಲ್ಲ ಗೈಸ್, ಲೇಟ್ ಆಗುತ್ತೆ. ಫೋಟೋ ಶೂಟ್ ಅಂತೇಳಿ ಪ್ಲ್ಯಾನ್ ಮಾಡ್ಕೊಂಡ್ಬಂದಿದ್ದು. ನೆಕ್ಸ್ಟ್ ಟೈಮ್ ನೋಡೋಣ. ಆ್ಯಂಡ್ ಓಕೆ, ಚೆನ್ನಾಗಿದೆ. ಚಿಕ್ಸ್ ಎಲ್ಲ ನೋವ್ತಾ ಇದೆ ಗೈಸ್. ಹೊಸ ಹೆಲ್ಮೆಟ್ಟು. ಟೆಂಪಲ್ಗೆ ಹೋಗೋಣೇನೋ? ಏಯ್ ನಡೆಯಲೇ, ಮಟ್ಮಾಡ್ ಮಧ್ಯಾಹ್ನ ತಣ್ಣಗೆ ಬೀರ್ ಕುಡ್ಕೊಂಡು 4 ಕಬಾಬ್ ತಿಂದು ಕುಷ್ಕ ತಿಂದ್ಬಿಟ್ರೆ ಡೈರೆಕ್ಟ್ ಆಗಿ ಸ್ವರ್ಗದಲ್ಲಿ ಚಾಪೆ ಹಾಸ್ಕೊಂಡು ಐಟಮ್ಸ್ ಹಂಗೆ ನೋಡ್ದಂಗಿರುತ್ತೆ. ಮಜಾನೋ ಮಜಾ. ಜನ ನೋಡೇ ಸುಮ್ಮನಾದ್ವಿ ಗೈಸ್, ಟೆಂಪಲ್ಲೇ ಬೇಡ ಅಂತೇಳಿ. ಹೋಗೋಣ. ಇದು 2 months ಬಿಫೋರ್ ಹೋಗಿದ್ದೆ ಈ ಟೆಂಪಲ್ಗೆ, ಅವಾಗ ವಿಡಿಯೋ ಮಾಡಿದ್ದು. ಅವಾಗ ಸ್ವಲ್ಪ ಜನ ಕಡಿಮೆ ಇತ್ತು, ವೀಕ್ ಡೇಸಲ್ಲಿ ಹೋಗಿದ್ದೆ. ಓಕೆ, ಜಸ್ಟ್ ನಾವು ಫೋಟೋ ಶೂಟ್ ಮುಗೀತು. ಫೋಟೋಸ್ ಮತ್ತು ವೀಡಿಯೋಸ್ ಹೇಗಿದೆ ಅಂತೇಳಿ ನಾನು ಇನ್ಸ್ಟಾಗ್ರಾಮ್ ಅಕೌಂಟ್ ಇದೆ, ಇದೇನೆ ದಿಸ್ ಈಸ್ ಮೀ ಅಂತೇಳಿ. ಸೊ ಅಲ್ಲಿ ಫಾಲೋ ಮಾಡಿ, ಅಲ್ಲಿ ಪೋಸ್ಟ್ ಮಾಡಿರ್ತೀನಿ. ಆ್ಯಂಡ್ ಐ ಹೋಪ್ ಈ ಎಪಿಸೋಡ್ ಕೂಡ ನಿಮಗೆ ಇಷ್ಟ ಆಗಿದೆ, ಆಗಲೇಬೇಕು. ನೀನು ವ್ಲಾಗಲ್ಲಿ ಬೇಡ. ಓಕೆ, ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಅಂಟಿಲ್ ದೆನ್ ಕೀಪ್ ವಾಚಿಂಗ್ ವಿನಯ್ ಸ್ಮಿನಿಯಾ. ಥ್ಯಾಂಕ್ ಯು. ಡೌಟ್ ರಾಜ, ನಾನು ಡೌಟೇ ಕೇಳಿಲ್ಲ ಕಣ. ನಮ್ಮ ಬದುಕಲು ದೀಪಾವಳಿ ಬಂದೇ ಬರುತ್ತೆ. ಪಟಾಕಿ ಯಾವಂದೇ ಆಗಿರ್ಲಿ, ಅಂಟ್ಸೋರ್ ನಾವಾಗಿರ್ಬೇಕು.